ಸಿಲ್ಲಿ ರೀಸನ್ ಡ್ಯೂಟಿ ಚೇಂಜ್ ಮಾಡಿದ್ದಕ್ಕೆ ಆತ್ಮಹತ್ಯೆಗೆ ಯತ್ನಿಸಿ ದೊಡ್ಡ ಡ್ರಾಮಾನೇ ನಡೆದು ಹೋಗ್ಬಿಟ್ಟಿದೆ. ಎಲ್ಲಿ? ಪೊಲೀಸ್ ಠಾಣೆಯಲ್ಲಿ. ಆತ್ಮಹತ್ಯೆಗೆ ಯತ್ನಿಸಿ ಹೈಡ್ರಾಮಾ ನಡೆದಿರುವಂತದ್ದು ತಡರಾತ್ರಿ ಬೆಳಗಾವಿಯ ಪೊಲೀಸ್ ಠಾಣೆಯಲ್ಲಿ ಈ ಅವಾಂತರ ಸಂಭವಿಸಿದೆ. ಉದ್ಯಮ ಭಾಗ ಪೊಲೀಸ್ ಠಾಣೆಯಲ್ಲಿ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವ ಡ್ರಾಮಾ ನಡೆದಿದೆ. ಪೇದೆ ಮುದುಕಪ್ಪ ಇನ್ಸ್ಪೆಕ್ಟರ್ ಡಿಕೆ ಪಾಟೀಲ್ ಚೇಂಬರ್ನಲ್ಲಿ ಈ ಆತ್ಮಹತ್ಯೆಯ ಡ್ರಾಮಾವನ್ನ ಮಾಡಿದ್ದಾರೆ. ಹಾಗಾದ್ರೆ ಏನಾಯ್ತು ಮುಂದೆ? ಡ್ಯೂಟಿಯಿಂದ ತಪ್ಪಿಸ್ಕೋಬೇಕು ಅಂತ ಪೊಲೀಸ್ ಕಾನ್ಸ್ಟೇಬಲ್ ಒಬ್ರು ಆತ್ಮಹತ್ಯೆ ನಾಟಕ ಆಡಿದ್ದಾರೆ. ಇದೊಂಥರ ವಿಚಿತ್ರ ಘಟನೆ ಅಂತಾನೆ ಹೇಳ್ಬಹುದು. ಬೆಳಗಾವಿಯ ಉದ್ಯಮ ಭಾಗ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಆಸ್ಪತ್ರೆಗೆ ಕರೆದೊಯ್ದು ವೈದ್ಯಕೀಯ ತಪಾಸಣೆ ನಡೆಸಿದಾಗ ಅಸಲಿ ಸತ್ಯ ಗೊತ್ತಾಗಿದೆ. ಆದರೆ ಅಷ್ಟರಲ್ಲಿ ಪಿಐಗೆ ಲೋ ಬಿಪಿ ಆಗಿ ಕಂಗಾಲಾಗಿದ್ದಾರೆ. ಹಾಗಾದ್ರೆ ಏನಾಯ್ತು? ಆಮೇಲೆ ಡ್ಯೂಟಿ ಬದಲಿಸಿದ್ದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಮುದುಕಪ್ಪ ಉದಗಟ್ಟಿ ಅನ್ನುವಂಥವ್ರು ಆತ್ಮಹತ್ಯೆಯ ನಾಟಕ ಮಾಡಿರುವಂತ ವಿಚಿತ್ರ ಘಟನೆ ಬೆಳಗಾವಿಯ ಉದ್ಯಮ ಭಾಗ ಠಾಣೆಯಲ್ಲಿ ನಡೆದಿರುವಂತದ್ದು. ಮುದುಕಪ್ಪ ಅವಾಂತರದಿಂದಾಗಿ ಠಾಣೆಯ ಪಿಐ ಡಿಕೆ ಪಾಟೀಲ್ ಲೋ ಬಿಪಿ ಆಗಿ ಆಸ್ಪತ್ರೆ ಸೇರುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಘಟನೆ ಬಗ್ಗೆ ಇದೀಗ ಬೆಳಗಾವಿ ಪೊಲೀಸ್ ಆಯುಕ್ತ ಯಾಡ ಮಾರ್ಟಿನ್ ಅವರು ಈಗ ಮಾಹಿತಿಯನ್ನ ನೀಡಿದ್ದಾರೆ. ಠಾಣೆಯಲ್ಲಿ ಹಾಗಾದ್ರೆ ಏನ್ ನಡೀತು ಏನು ಅನ್ನೋದರ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಮುದುಕಪ್ಪ 2 ದಿನ ರಜೆ ಹೋಗಿ ಬಂದಿರ್ತಾರೆ. ಹೀಗಾಗಿ ಅವರಿಗೆ ಪಿಐ ಡ್ಯೂಟಿಯನ್ನು ಬದಲಿಸಿರ್ತಾರೆ. ಕರ್ತವ್ಯ ನಿಯೋಜಿಸಿದ ಜಾಗಕ್ಕೆ ಹೋಗ್ಬೇಕು ಅಂತ ಸೂಚನೆಯನ್ನು ಕೂಡ ಕೊಡ್ತಾರೆ. ಆದ್ರೆ ಇದಕ್ಕೆ ಒಪ್ಪದ ಮುದುಕಪ್ಪ ವಿಷ ಸೇವಿಸ್ತೀನಿ ಅಂತ ಹೇಳಿದ್ದು ಅಲ್ಲದೆ ದಾಳಿಯಲ್ಲಿ ಬಿದ್ದು ಹೊರಳಾಡಿದ್ದಾರೆ. ಕೂಡಲೇ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಠಾಣೆಯಲ್ಲಿ ಏನ್ ನಡೀತು ಅನ್ನೋದ್ರ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ ಮುದುಕಪ್ಪ ಅವರು 2 ದಿನ ರಜೆ ಹೋಗಿರ್ತಾರೆ. ರಜೆ ಹೋಗಿ ಬಂದಿರ್ತಾರೆ. ಹೀಗಾಗಿ ಅವರಿಗೆ ಪಿಐ ಡ್ಯೂಟಿಯನ್ನು ಬದಲಿಸುತ್ತಾರೆ. ಕರ್ತವ್ಯ ನಿಯೋಜಿತ ಜಾಗಕ್ಕೆ ಹೋಗ್ಬೇಕು ಅಂತಾನೂ ಕೂಡ ಸೂಚನೆಯನ್ನ ಕೊಡ್ತಾರೆ. ಆದ್ರೆ ಇದಕ್ಕೆ ಒಪ್ಪುತ್ತಾನೆ ಇಲ್ವಂತೆ ಮುದುಕಪ್ಪನವರು. ವಿಷ ಸೇವಿಸ್ತೀನಿ ಅಂತ ಹೇಳಿದ್ದು ಅಲ್ಲದೆ ದಾಳಿಯಲ್ಲಿ ಬಿದ್ದು ಹೊರಡಾಡಿದ್ರಂತೆ. ಕೂಡಲೇ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು ಆರೋಗ್ಯ ತಪಾಸಣೆಯನ್ನ ಮಾಡ್ತಾರೆ. ಪರೀಕ್ಷೆ ನಡೆಸಿದ ವೈದ್ಯರು ಮುದುಕಪ್ಪ ವಿಷ ಸೇವಿಸಿಲ್ಲ ಅಂತ ದೃಢಪಡಿಸ್ತಾರೆ. ಬಳಿಕ ಮೇಲಧಿಕಾರಿಗಳು ಬುದ್ಧಿವಾದವನ್ನ ಹೇಳಿ ಕಳಿಸ್ತಾರೆ. ಆದ್ರೆ ಇಷ್ಟೆಲ್ಲ ಆಗುವಾಗ ಪಿಐ ಡಿಕೆ ಪಾಟೀಲ್ ಅಸ್ವಸ್ಥಗೊಂಡಿರ್ತಾರೆ. ಅವರಿಗೆ ಲೋ ಬಿಪಿ ಆಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಈ ವಿಚಾರ ತಿಳಿದು ಎಸಿಪಿ ಶೇಖರಪ್ಪ ಉದ್ಯಮ ಭಾಗ ಠಾಣೆಗೆ ಆಗಮಿಸಿ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ತಾರೆ. ನಂತರ ಬೆಳಗಾವಿ ಪೊಲೀಸ್ ಕಮಿಷನರ್ ಅವರಿಗೂ ಕೂಡ ವಿವರವನ್ನ ತಿಳಿಸ್ತಾರೆ. ನೋಡಿ, ಇದೇನು ಫಸ್ಟ್ ಟೈಮ್ ಅಲ್ವಂತೆ. ಅಂದ ಹಾಗೆ ಉದ್ಯಮ ಭಾಗ ಠಾಣೆಯಲ್ಲಿ ಈ ರೀತಿಯ ವಿಚಿತ್ರ ನಡೀತಾ ಇರೋದು ಇದೇ ಮೊದಲಲ್ಲ. 1 ತಿಂಗಳ ಹಿಂದೆ ಇದೇ ಠಾಣೆಯಲ್ಲಿ ಪೊಲೀಸ್ ಪೇದೆ ವಿಠಲ್ ಮುನಿಹಾಳ್ ಅನ್ನುವಂಥವ್ರು ಕೂಡ ಡೆತ್ ನೋಟನ್ನ ಬರೆದಿಟ್ಟು ಹೋಗಿರ್ತಾರೆ. 4 ಪುಟಗಳ ಡೆತ್ ನೋಟನ್ನ ಬರೆದಿಟ್ಟು ಹೋಗಿರ್ತಾರೆ. ಸಿಪಿಐ ಕಿರುಕುಳ ನೀಡಿದ್ದಾರೆ ಅಂತಲೂ ಕೂಡ ಆರೋಪವನ್ನ ಮಾಡಿರ್ತಾರೆ ಅನ್ನುವಂಥ ಸುದ್ದಿ ಈಗ ಲಭ್ಯ ಆಗ್ತಾ ಇರುವಂತ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಗಮನಿಸ್ತಾ ಇದ್ದೀವಿ, ಡ್ಯೂಟಿ ಬದಲಿಸಿದ್ದಕ್ಕೆ ಠಾಣೆಯಲ್ಲಿ ಆತ್ಮಹತ್ಯೆ ಹೈಡ್ರಾಮಾ ನಡೆದಿದೆ. ಕಾನ್ಸ್ಟೇಬಲ್ ಈ ರೀತಿ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ? ಹೌದು ಚಂದ್ರಕಲಾ, ಇದು ನಡೆದಿರತಕ್ಕಂಥದ್ದು ಬೆಳಗಾವಿ ನಗರದ ಉದ್ಯಮ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದಿರತಕ್ಕಂತ ಘಟನೆ ಇದು. ನಿನ್ನೆ ರಾತ್ರಿ ಏನಿರುತ್ತೆ, ಆ ಪೇದೆ 2 ದಿವಸಗಳ ಹಿಂದೆ ರಜೆ ಹೋಗಿರ್ತಾನೆ. ಆದ್ರೆ ನಿನ್ನೆ ಡ್ಯೂಟಿಗೆ ಜಾಯ್ನ್ ಆಗ್ತಾನೆ. ಬಂದಾದ ನಂತರ ಏನ್ ಪಿಐ ಅವರು ಇರ್ತಾರೆ, ಇನ್ಸ್ಪೆಕ್ಟರ್, ಅವರಿಗೆ ಬೇರೆ ಸ್ಥಳವನ್ನ ನಿಯೋಜನೆ ಮಾಡಿ ಒಂದು ಸೂಚನೆಯನ್ನು ಕೊಡ್ತಾರೆ. ಆ ಸೂಚನೆಗೆ ಒಪ್ಪದಿರತಕ್ಕಂತ ಏನ್ ಪೇದೆ ಇರ್ತಾನೆ, ಅವನು ಸ್ಟೇಷನ್ ನಲ್ಲಿ ಒಂದು ಏನು ವಿಷದ ಬಾಟ್ಲಿಯನ್ನು ಹಿಡಿದುಕೊಂಡು ಏನ್ ಪಿಐ ಇನ್ಸ್ಪೆಕ್ಟರ್ ಏನ್ ರೂಮ್ ಇರುತ್ತೆ, ಅದೇ ರೂಮ್ ನಲ್ಲಿ ತಾನು ಬಿದ್ದು ಉರುಳಾಡೋದಾಗಿರ್ಬೋದು, ಅಲ್ಲಿ ಹೈ ಡ್ರಾಮಾನೇ ಕ್ರಿಯೇಟ್ ಮಾಡ್ತಾನೆ. ಅದಾದ ಬಳಿಕ ಅಲ್ಲಿ ಇರ್ತಕ್ಕಂತ ಸಿಬ್ಬಂದಿ
ಸಿಬ್ಬಂದಿಗಳು ಎಚ್ಚೆತ್ತುಕೊಂಡು ಇವನು ಕೂಡಲೇ ಹಾಸ್ಪಿಟಲ್ ಕೂಡ ದಾಖಲೆ ಮಾಡ್ತಾರೆ. ದಾಖಲಿಸಿದ ನಂತರ ಅಲ್ಲಿ ವೈದ್ಯಾಧಿಕಾರಿಗಳು ಇವನು ಎಲ್ಲಾ ರೀತಿಯ ತಪಾಸಣೆ ಮಾಡಿದ ನಂತರ ವೈದ್ಯರು ಹೊರಗಡೆ ಬಂದು ಹೇಳ್ತಾ ಇರುವಂತದ್ದು ಇವರು ಯಾವುದೇ ರೀತಿಯಾದಂತಹ ವಿಷ ಸೇವಿಸಿಲ್ಲ ಅಂತ ಹೇಳ್ತಾರೆ. ಇದಾದ ಬಳಿಕ ಅಲ್ಲಿ ಇರ್ತಕ್ಕಂತ ಏನ್ ಮೇಲಾಧಿಕಾರಿಗಳು ಇರ್ತಾರೆ ಅವರು ಇವನಿಗೆ ಬುದ್ಧಿವಾದ ಹೇಳಿ ಇವನನ್ನ ಮನೆಗೆ ಕೂಡ ಕಳಿಸಿಕೊಟ್ಟಿರೋದಂಥದ್ದು ಚಂದ್ರಕಲಾ. ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಪಾಟೀಲ್ರ ಸ್ಥಿತಿ ಕೂಡ ಅಂದ್ರೆ ಲೋ ಬಿ ಪಿ ಆಗಿ ಅವರು ಕೂಡ ಅಸ್ವಸ್ಥರಾದ್ರು ಅನ್ನುವಂಥ ಮಾಹಿತಿ ಲಭ್ಯ ಆಗ್ತದೆ. ಹೇಗಿದೆ ಅವರ ಪರಿಸ್ಥಿತಿ ಈಗ ಅಂತ? ಹೌದು ಚಂದ್ರಕಲಾ, ಇದಾದ ನಂತರ ಏನ್ ಅಲ್ಲಿ ಇರ್ತಕ್ಕಂತ ಇನ್ಸ್ಪೆಕ್ಟರ್ ಏನಿರ್ತಾರೆ ಅವ್ರಿಗೂ ಕೂಡ ಲೋ ಬಿ ಪಿ ಆಗಿ ಅಲ್ಲೇ ಇರ್ತಕ್ಕಂತ ಏನ್ ಎಳ್ಳೂರು ಸಮೀಪದಲ್ಲಿ ಇರ್ತಕ್ಕಂತ ಹಾಸ್ಪಿಟಲ್ ಕೂಡ ಅವರನ್ನು ಕೂಡ ದಾಖಲಿಸ್ತಾರೆ. ಅದಾದ ಬಳಿಕ ಈಗ ಯಾವುದೇ ರೀತಿಯಾದಂತ ಏನ್ ಪ್ರಾಣಾಪಾಯ ಆಗ್ಲಿ ಯಾವುದೇ ರೀತಿಯಂತ ಅಂತ ಮೇಜರ್ ಯಾವುದೇ ರೀತಿಯಂತ ಆಗಿರೋದಿಲ್ಲ. ಅದಾದ ನಂತರ ಅವರು ಕೂಡ ಡಿಸ್ಚಾರ್ಜ್ ಆಗಿ ಈಗ ಹೋಗಿರ್ತಕ್ಕಂಥದ್ದು ಚಂದ್ರಕಲಾ. ಎಸ್ ಥ್ಯಾಂಕ್ ಯು ಮಂಜುನಾಥ್ ರೆಡ್ಡಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಎಸ್ ಒಟ್ಟಾರೆಯಾಗಿ ಗಮನಿಸ್ತಾ ಇದ್ದೀವಿ, ಡ್ಯೂಟಿ ಚೇಂಜ್ ಮಾಡಿದ್ದಕ್ಕೇನೆ ಇಷ್ಟೊಂದೆಲ್ಲ ಹೈ ಡ್ರಾಮಾ ನಡೆದಿದೆ. ಸದ್ಯ ಈ ಘಟನೆ ಈಗ ಬೆಳಗಾವಿಯಲ್ಲಿ ನಡೆದಿರುವಂಥದ್ದು. ಉದ್ಯಮ ಭಾಗ ಠಾಣೆಯಲ್ಲಿ ಈ ರೀತಿಯಾದಂಥ ವಿಚಿತ್ರ ಘಟನೆಗಳು ಪದೇ ಪದೇ ಆಗ್ತಾನೆ ಇರುತ್ತೆ. ಇದೇನು ಮೊದಲೇನಲ್ಲ. ಯಾಕಂದರೆ ಈ ತಿಂಗಳ ಹಿಂದೆ ಇದೇ ಠಾಣೆಯಲ್ಲಿ ಪೊಲೀಸ್ ಪೇದೆ ವಿಠಲ್ ಮುನಿಹಾಳ್ ಅನ್ನುವಂಥವ್ರು ಕೂಡ ಇದೇ